ಮಾತಾ ಮಾತಾ ಕಿ ಜೈ. बोलो राजमाते बेळवಡಿ मल्लभ माता की जय. बोलो वीर माते ಕೆಳದಿ ಚೆನ್ನಮ್ಮ माता की जय. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಜಯವಾಗಲಿ. ಶಿವಾಜಿ ಮಹಾರಾಜನಿಗೆ ಜಯವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಸಾರಿ ಮೀಸಲಾತಿ ಹೋರಾಟಕ್ಕೆ ಜಯವಾಗಲಿ. ಮೀಸಲಾತಿ ಹೋರಾಟಕ್ಕೆ ಜಯವಾಗಲಿ. ಪ್ರಾಣವನ್ನಾದರೂ ಕೊಟ್ಟೆವು ಮೀಸಲಾತಿ ಬಿಡೆವು. ಪ್ರಾಣವನ್ನಾದರೂ ಕೊಟ್ಟೆವು ಮೀಸಲಾತಿ ಬಿಡೆವು. ನಮ್ಮ ರಕ್ತದ ಕಣಕಣವು ಮೀಸಲಾತಿ ಏಕಟ್ಟಿದೆ. ನಮ್ಮ ರಕ್ತದ ಕಣಕಣವು ಮೀಸಲಾತಿ ಏಕಟ್ಟಿದೆ. ಗಾಯತ್ರಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಗಾಯತ್ರಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಕೇಳಲೇಬೇಕು ಕೇಳಲೇಬೇಕು ಲಿಂಗಾಯತರಿಗೆ ಕ್ಷಮೆ ಕೇಳಲೇಬೇಕು. ಲಿಂಗಾಯತರಿಗೆ ಕ್ಷಮೆ ಕೇಳಲೇಬೇಕು. ಕೇಳಲೇಬೇಕು ಕೇಳಲೇಬೇಕು ಲಿಂಗಾಯತರಿಗೆ ಕ್ಷಮೆ ಕೇಳಲೇಬೇಕು. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ರೈತರ ಮಕ್ಕಳ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಗಾಯತ್ರಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಜೈ ಪಂಚಮಸಾಲಿ ಜೈ ಜೈ ಪಂಚಮಸಾಲಿ. ಜೈ ಪಂಚಮಸಾಲಿ ಜೈ ಜೈ ಪಂಚಮಸಾಲಿ. ಪ್ರಾಣವನ್ನಾದರೂ ಕೊಟ್ಟೆವು ಮೀಸಲಾತಿ ಬಿಡೆವು. ಪ್ರಾಣವನ್ನಾದರೂ ಕೊಟ್ಟೆವು ಮೀಸಲಾತಿ ಬಿಡೆವು. ಈ ಮೂಲಕವಾಗಿ ಜಿಲ್ಲಾಧಿಕಾರಿಗಳಿಗೆ ನಾನು ಮುಂದೆ ಬರ್ರಿ ಮಾತಾಡತ್ತಾರ ಹಂಗ ಮಾತಾಡ್ರಿ. ಈಗಾಗಲೇ ನಮ್ಮ ಹೋರಾಟ ಸಮಿತಿಯ ಮುಂಚೂಣಿ ನಾಯಕರು ಶಾಸಕರಾಗಿರ್ತಕ್ಕಂಥ ಕೇಳಲೇಬೇಕು. ಕೇಳಲೇಬೇಕು ಕೇಳಲೇಬೇಕು ಕ್ಷಮೆ ಕೇಳಲೇಬೇಕು. ಕೇಳಲೇಬೇಕು ಕೇಳಲೇಬೇಕು ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪುಂಡ ಸರ್ಕಾರಕ್ಕೆ. ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪುಂಡ ಸರ್ಕಾರಕ್ಕೆ. ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪುಂಡ ಸರ್ಕಾರಕ್ಕೆ. ಥ್ಯಾಂಕ್ ಯು ಗುರುಜಿ. ಕೇಳಲೇಬೇಕು ಕೇಳಲೇಬೇಕು. ಮೀಸಲಾತಿ ಎನ್ನುತ್ತಿದೆ. ರಕ್ತದ ಕಣಕಣ ಕುದಿಯುತ್ತದೆ. ಮೀಸಲಾತಿ ಎನ್ನುತ್ತಿದೆ. ರಕ್ತದ ಕಣಕಣ ಕುದಿಯುತ್ತದೆ. ಮೀಸಲಾತಿ ಎನ್ನುತ್ತಿದೆ. ಒಬ್ಬ ಪಂಚಮಸಾಲಿ. ಕೋಟಿ ಪಂಚಮಸಾಲಿ. ಚೆನ್ನಮ್ಮನ ಮಕ್ಕಳ ರಕ್ತ ಹರಿಸಿದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ರೈತರ ರಕ್ತ ಹರಿಸಿದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಅನ್ನದಾತರ ರಕ್ತ ಹರಿಸಿದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಲಿಂಗಾಯತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿಗೆ ಧಿಕ್ಕಾರ ಧಿಕ್ಕಾರ. ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪುಂಡ ಸರ್ಕಾರಕ್ಕೆ. ಸರ್ಕಾರದ ಲಿಂಗಾಯತ ವಿರೋಧಿ ನೀತಿಯನ್ನು ಖಂಡಿಸಿ ನಮ್ಮ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಎಂದು ನಂಬಿಕೆಗೆ ದ್ರೋಹ ಬಗೆದ ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿಬಿಟ್ಟು ಅಮಾಯಕರ ಮೇಲೆ ಹಾಕಿರುವಂತಹ FIR ಕೇಸನ್ನು ವಿತ್ಡ್ರಾ ಮಾಡ್ಕೋಬೇಕಂತೇಳಿ ಆಗ್ರಹಿಸಿ ಪಂಚಮಸಾಲಿ ಹೋರಾಟವನ್ನು ಸಂವಿಧಾನ ವಿರೋಧಿ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿ ಹೇಳಿಕೆ ಹಿಂಪಡಿಬೇಕು. ವಿಧಾನಸಭಾಧ್ಯಕ್ಷರು ಕಡತದ ನಿರ್ಮೂಲನೆ ಮಾಡಬೇಕು ಮತ್ತು ನಮ್ಮ ಸಮಾಜದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ಆಗ್ರಹಿಸಿ ಇಂದಿನಿಂದ ಧರಣಿ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಬೇಕು ಅಂತ ನಾವು ತೀರ್ಮಾನ ಕೈಗೊಂಡಿದ್ದೀವಿ. ಆದರೆ ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ ಮುಖ್ಯ ವಾಹಿನಿಯಲ್ಲಿರ್ತಕ್ಕಂಥ ನಮ್ಮ ಹೋರಾಟ ಸಮಿತಿಯ ಮುಖಂಡರಾಗಿರ್ತಕ್ಕಂಥ ನರಗುಂದಿ ಶಾಸಕರಾದ CC ಪಾಟೀಲ್ ಮೂಲಕವಾಗಿ ಮನವಿ ಮಾಡಿಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನದವರೆಗೆ ನೀವು ಧರಣಿ ಸತ್ಯಾಗ್ರಹವನ್ನು ಗಾಂಧಿ ಭವನದಲ್ಲಿ ಮಾಡಿರಿ, ಮಧ್ಯಾಹ್ನದವರೆಗೆ ನಾವು ಸ್ಥಳಾವಕಾಶ ಕೊಡ್ತೀವಿ ಅಂತ ಹೇಳಿದರೆ ನಮ್ಮ CC ಪಾಟೀಲ್ ಮಾತಿಗೆ ಬೆಲೆ ಕೊಟ್ಟು ಚೆನ್ನಮ್ಮ ಸರ್ಕಾರ ಇವತ್ತು ಮಾಲಾರ್ಪಣೆ ಮಾಡಿ ಗಾಂಧಿ ಭವನಕ್ಕೆ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಮಧ್ಯಾಹ್ನದವರೆಗೆ ನೀವೇನಾದರೂ ಸ್ಥಳ ನಿಗದಿ ಮಾಡದೆ ಹೋದರೆ, ಸ್ಥಳ ಏನಾದರೂ ಕೊಡದೆ ಹೋದರೆ ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದಿನ ಮುಂದೆ ನಾವು ಸತ್ಯಾಗ್ರಹ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಅಂತಹ ಒಂದು ಕಠಿಣವಾಗಿರ್ತಕ್ಕಂಥ ತೀರ್ಮಾನಕ್ಕೆ ಮುಂಚಿತವಾಗಿ ಜಿಲ್ಲಾಧಿಕಾರಿಗಳು ಕೊಟ್ಟ ಮಾತಿನಂತೆ CC ಪಾಟೀಲ್ ಹೇಳಿ ನಮ್ಮ ಸ್ಥಳಾವಕಾಶ ನಾವು 4 ಡೇಸ್ ಕೇಳಿದ್ದೀವಿ. ಒಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲೇ ಕೊಡ್ರಿ, ಸಾಹಿತ್ಯ ಸಭಾಂಗಣದಲ್ಲಾದರೂ ಕೊಡ್ರಿ, ಸಂದರ್ಭ ಗ್ರೌಂಡಲ್ಲಾದರೂ ಕೊಡ್ರಿ, ಅಥವಾ ಈ ನಗರ ಪ್ರದೇಶಕ್ಕೆ ತೊಂದರೆ ಆಗೋದು ಬೇಡಪ್ಪ ಅಂದರೆ ಹಿಂದೆ ನಾವು ಕೊಂಡೇಸ್ಕೊಪ್ಪದಲ್ಲಿ ನಮ್ಮ ಸಮಾಜ ರಕ್ತ ಹರಿಸಿದ ಸರ್ಕಾರ
ಆ ಪ್ರದೇಶಲಾದರೂ ಕೊಡ್ರಿ ಅಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದೀವಿ. ಧರಣಿ ಸತ್ಯಾಗ್ರಹ ನಿರಂತರ ನಡೆಯುತ್ತೆ. ಮುಖ್ಯಮಂತ್ರಿ ಕ್ಷಮೆ ಕೇಳೋವರೆಗೂ, ಸಂವಿಧಾನ ವಿರೋಧಿ ಒಂದು ಶಬ್ದ ಕಡದಿಂದ ನಿರ್ಮೂಲನೆ ಆಗೋವರೆಗೂ, ಅಮಾಯಕರನ್ನು ಬಿಡುಗಡೆ ಮಾಡೋವರೆಗೂ, ಪೊಲೀಸರನ್ನು ಸಸ್ಪೆಂಡ್ ಮಾಡೋವರೆಗೂ, ನಮ್ಮ ಸಮಾಜದ ಮೀಸಲಾತಿ ಕೊಡೋದಿಲ್ಲ ನಂಬಿಕೆ ದ್ರೋಹ ಮಾಡತಕ್ಕಂಥ ರಾಜ್ಯ ಸರ್ಕಾರ ನಿರ್ಧಾರ ಖಂಡಿಸಿಬಿಟ್ಟು ಸತ್ಯಾಗ್ರಹವನ್ನು ಶುರು ಮಾಡ್ತೀವಿ. ಇವತ್ತು ಬೆಳಗಾವಿ ಜಿಲ್ಲೆ ಜನತೆ ಬಂದು ಭಾಗವಹಿಸ್ತಾರೆ. ನಾಳೆ ಗದಗ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಾರೆ. 18ನೇ ತಾರೀಕು ಬಾಗಲಕೋಟೆ, ವಿಜಯಪುರ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆಯಲ್ಲಿ ಬರ್ತಾರೆ. 19ನೇ ತಾರೀಕು ನಮ್ಮ ಬಳ್ಳಾರಿ, ವಿಜಯನಗರ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ಜನರು ಭಾಗವಹಿಸ್ತಾರೆ. 20ನೇ ತಾರೀಕಿಗೆ ಗುಲ್ಬರ್ಗ, ಬೀದರ್, ಯಾದಗಿರಿ ಜಿಲ್ಲೆ ಬರ್ತಾರೆ. 21ನೇ ತಾರೀಕು ಚಿತ್ರದುರ್ಗ, ಮೈಸೂರು ಮತ್ತು ಬೆಂಗಳೂರು ಪ್ರಾಂತ್ಯದ ಜನ ಬರ್ತಾರೆ. ನಿರಂತರವಾಗಿ ಸತ್ಯಾಗ್ರಹ ಮಾಡ್ತೀವಿ. CM ಕ್ಷಮೆ ಕೇಳೋವರೆಗೂ, ಲಿಂಗಾಯತ ಕ್ಷಮೆ ಕೇಳೋವರೆಗೂ ಈ ಹೋರಾಟವನ್ನು ಮುಂದುವರಿಸ್ತೀವಿ.